ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಪ್ರಮುಖವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಸಂಪೂರ್ಣ ವಾರದ ಆಗುಹೋಗಿನ ಬಗ್ಗೆ, ಈ ವಾರ ಯಾವ ರಾಶಿಯವರಿಗೆ ಲಾಭದಾಯಕವಾಗಿದೆ, ಯಾವ ರಾಶಿಯವರು ಯಾವ ಫಲವನ್ನು ಹೊಂದಬಹುದು ಅಂತೇಳಿ ತಿಳಿಸ್ಕೊಡತಕ್ಕಂಥದ್ದು. ಪ್ರಮುಖ ದಿನಾಂಕ 30ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರ ದಿನಾಂಕ 6ನೇ ತಾರೀಕು ಅಂದರೆ ನವೆಂಬರ್ 30ರಿಂದ ಡಿಸೆಂಬರ್ 6ನೇ ತಾರೀಕುವರೆಗೂ ಸಂಪೂರ್ಣ ವಾರದ ಪ್ರತಿಯೊಬ್ಬ ರಾಶಿಯವರ ಒಂದು ಸ್ವಭಾವವನ್ನು ಮತ್ತು ಯಾವ ಒಳ್ಳೆ ಫಲವನ್ನು ಅವರು ಅಪೇಕ್ಷೆ ಮಾಡ್ತಾರೆ ಅಂತೇಳಿ ತಿಳಿಸ್ಕೊಡ್ತೇನೆ. ವಿಶ್ವಾಸ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ ಮುಕ್ತಾಯ ನಿಮಗೆ 4ನೇ ತಾರೀಕು ಆಗತಕ್ಕಂಥದ್ದು. ನಂತರ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ. ಇದು ಈ ವಾರದ ಪಂಚಾಂಗ ಫಲ. ಇನ್ನು ಪ್ರಮುಖವಾಗಿ ಈ ವಾರ ಏನೇನು ವಿಶೇಷತೆಗಳಿದೆ ಅಂತ ಹೇಳಿದ್ರೆ, 1ನೇ ತಾರೀಕು ನಮಗೆ ಏಕಾದಶಿ ಇರತಕ್ಕಂಥದ್ದು. ಏಕಾದಶಿ ಎಂದು ಯಾರು ವಿಷ್ಣುವಿನ ಆರಾಧನೆ ಮಾಡ್ತಾರೋ, ಯಾರು ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾರೋ ಖಂಡಿತವಾಗಿಯೂ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ. ಆ ದಿನ ಯಾರು ಉಪವಾಸವನ್ನು ಮಾಡ್ತಾರೋ ಖಂಡಿತವಾಗಿಯೂ ಆ ವಿಷ್ಣು ದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ. ಪ್ರತಿಯೊಬ್ಬ ದೇಹಕ್ಕೂ ಒಂದು ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ. ಪ್ರತಿನಿತ್ಯ ನಾವು ಕಸವನ್ನು ಸಹಿತವಾಗಿ ಎಲ್ಲವನ್ನು ಕೂಡ ಸ್ವೀಕರಿಸಿರ್ತೀವಿ. ಏನಕ್ಕೆ ಕಸ ಅಂತ ಹೇಳಿದ್ರೆ ಕೆಲವರು ತುಂಬ ಜಂಕ್ ಫುಡ್ಸ್ಗಳನ್ನ ತಿಂತಾರೆ. ಮತ್ತು ನಾವು ಏನು ತಿಂತಾ ಇದ್ದೀವಿ ಎಲ್ಲವೂ ಕೂಡ ಕೆಮಿಕಲ್ ಮಿಶ್ರಣವಾಗಿರತಕ್ಕಂಥ ಫುಡ್ಗಳನ್ನು ಆಲ್ಮೋಸ್ಟ್ ತಿಂತಾ ಇರ್ತೀವಿ. ನೈಸರ್ಗಿಕ ಅಂತ ಹೋದರೂ ಕೂಡ ಯಾವುದೋ ಒಂದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಯಾಕಂದರೆ ಕಲಿಯುಗ ಇದು ಅಂಥೇಳಿ 15 ದಿನಕ್ಕೊಂದು ಬಾರಿ ಬರತಕ್ಕಂಥ ಏಕಾದಶಿಯಿಂದ ಉಪವಾಸವನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ಒಂದಷ್ಟು ಶುದ್ಧತೆಗಳಾಗತ್ತೆ, ಒಂದಷ್ಟು ಇಂಪ್ರೂವ್ಮೆಂಟ್ಸ್ಗಳನ್ನು ನೀವು ಕಾಣ್ಬೋದು. ಹಾಗಾಗಿ 1ನೇ ತಾರೀಕು ಉಪವಾಸವನ್ನು ಮಾಡಿ ದೇವರ ಅನುಗ್ರಹವೂ ಕೂಡ ಆಗತ್ತೆ, ನಮ್ಮ ದೇಹವೂ ಕೂಡ ಶುದ್ಧಿ ಆಗತ್ತೆ. ಹಾಗೆಯೇ ನಮಗೆ 2ನೇ ತಾರೀಕು ಪ್ರದೋಷ ಇರತಕ್ಕಂಥದ್ದು. ಶಿವನ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ, ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಅವರು ಪ್ರದೋಷದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿಸುವ ಮುಖಾಂತರ, ಬಿಲ್ವೋತ್ತರ ಅರ್ಚನೆಗಳನ್ನು ಮಾಡಿಸ್ಕೊಳ್ಳೋ ಮುಖಾಂತರ ನಿಮ್ಮ ಇಷ್ಟಾರ್ಥ ಸಿದ್ಧಿ ಸಹಿತವಾಗಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಹಾಗೆಯೇ ದಿನಾಂಕ 4ನೇ ತಾರೀಕು ನಮಗೆ ಹುಣ್ಣಿಮೆ ಇರತಕ್ಕಂಥದ್ದು. ವಿಶೇಷವಾಗಿ ದತ್ತ ಜಯಂತಿ ಆ ದಿನವೇ ಬಂದಿರತಕ್ಕಂಥದ್ದು. ಯಾರು ದತ್ತಾತ್ರೇಯರನ್ನ ಆರಾಧನೆ ಮಾಡ್ತಾರೋ ಅವರ ಸಂಪೂರ್ಣ ಕಷ್ಟಗಳು ಆ ಭಗವಂತನ ಅಂದರೆ ದತ್ತಾತ್ರೇಯರ ಅನುಗ್ರಹದಿಂದ ದೂರವಾಗತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ದಿನಾಂಕ 4ನೇ ತಾರೀಕು ಗುರುವಿನ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ. ನಿಮ್ಮ ಮನೆ ಹತ್ರ ಯಾರು ನಿಮ್ಮ ಗುರುಗಳು ಸಿಕ್ಕಿದ್ರೆ, ಅಥವಾ ನೀವು ಯಾರು ಗುರುಗಳು ಅಂತ ನಿಮ್ಮ ಮನಸ್ಸಿನ ಸ್ಥಾನವನ್ನು ಕೊಟ್ಟಿದ್ರೋ ಅವ್ರಿಗೊಂದು ಶುಭಾಶಯವನ್ನು ತಿಳಿಸತಕ್ಕಂಥದ್ದು, ಒಂದು ಗುರು ಸೇವೆಯನ್ನು ಮಾಡಿ. ಆ ಗುರುವಾರದಂದು ವಿಶೇಷವಾಗಿ ಗೋಪೂಜೆಗಳನ್ನು ಮಾಡಿ ಖಂಡಿತವಾಗಿಯೂ ಇರತಕ್ಕಂಥ ಕರ್ಮ ಕಳೆಯುತ್ತೆ. ಅದೇ 4ನೇ ತಾರೀಕು ಗೋವಿಗೆ ಒಂದು ಕಡಲೆಕಾಳನ್ನು ಹಿಂದಿನ ದಿನವೇ ನೆನೆಸ್ಕೊಳ್ಳಿ, ಅದಕ್ಕೆ ಗೋಗ್ರಾಸ ಸಹಿತವಾಗಿ ಕಡಲೆಕಾಳ ಮಿಶ್ರಣವನ್ನು ಮಾಡ್ಕೊಂಡು ತಿನ್ನಿಸಿ. ಖಂಡಿತವಾಗಿಯೂ ನಿಮ್ಮ ಈ ಜನ್ಮದ್ದು ಸಹಿತ ಹೋ ಜನ್ಮದ ಎಲ್ಲ ಕರ್ಮಗಳು ಕಳೆಯುತ್ತೆ. ಬಡವರಿಗೆ ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ, ಒಬ್ರಿಗಾದ್ರೂ ಸರಿ ಒಂದೊತ್ತಿನ ಊಟವನ್ನು ಕೊಡಿಸಿ, ಅನ್ನದಾನವನ್ನು ಮಾಡತಕ್ಕಂಥದ್ದು. ಶಕ್ತಿ ಇದ್ದರೆ ಆ ದಿನ ದಷ್ಟು ಜನಕ್ಕೆ ಅನ್ನದಾಸಗಳನ್ನು ಮಾಡಿ. ಖಂಡಿತ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ, ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ತುಂಬ ವ್ಯಥೆಯನ್ನು ಪಡ್ತಾ ಇದ್ದೀರಾ, ನಿಮ್ಮ ಆ ಎಲ್ಲ ಕಷ್ಟಗಳು ದೂರವಾಗುತ್ತೆ. ದತ್ತಾತ್ರೇಯ ಅನುಗ್ರಹದಿಂದ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ಮಾಡಿಕೊಡ್ತಾನೆ. ಅದು 4ನೇ ತಾರೀಕು ಗುರುವಾರದಂದು ಮಾಡಿಕೊಡತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿಸ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮೇಷರಾಶಿಯವರಿಗೆ ಈ ವಾರ ಕಷ್ಟವಿರುತ್ತದೆ. ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ವಿಳಂಬ, ಅಡೆತಡೆಗಳು ಯಥೇಚ್ಛವಾಗಿ ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಶತ್ರುವಿನ ಕಾಟವು ಕೂಡ ಮೇಷರಾಶಿಯವರಿಗೆ ಈ 1ನೇ ವಾರದಲ್ಲಿ ಕಾಣಿಸುತ್ತೆ. ಅಂದರೆ ಈ ತಿಂಗಳ 1ನೇ ವಾರವೇ ಮೇಷರಾಶಿಯವರಿಗೆ ನಾನಾ ವಿಧವಾದ ಚಾಲೆಂಜ್ಗಳು ಅಂದರೆ ಸಮಸ್ಯೆಗಳು ಮತ್ತು ನಾನಾ ವಿಧವಾದಂಥ ತೊಂದರೆಗಳು ನಿಮ್ಮನ್ನು ಕಾಡಿಸತಕ್ಕಂಥದ್ದು. ನಿಮ್ಮನ್ನು ಸದಾಕಾಲ ಈ ವಾರ ಯಾಕಾರ ಈ ವಾರ ಶುರುವಾಗೋಯ್ತೋ
ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಕಾಣಿಸ್ತಾ ಇದೆ. ಒಂದಕ್ಕೆ ನಾನು ಪರಿಹಾರವನ್ನ ಕೊಟ್ಟರೆ ಮತ್ತೊಂದು ಸಮಸ್ಯೆ ನನಗೆ ಅಂತಲೇ ಸೃಷ್ಟಿ ಆಗ್ತಾ ಇದೆಯೇನೋ ಎಂಬ ಮನಸ್ಥಿತಿ ನಿಮಗೆ ಈ ವಾರ ಬರತಕ್ಕಂಥದ್ದಾಗ್ಬಿಡುತ್ತೆ. ಎಷ್ಟು ಈ ವಾರ ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಿರೋ ವಾರದ ಅಂತ್ಯಭಾಗದಲ್ಲಿ ಸುಖವನ್ನು ಕಾಣ್ತೀರ. ಹಾಗೆಯೇ ವಾರದ ಅಂತ್ಯಭಾಗದಲ್ಲಿ ಖಂಡಿತವಾಗಿಯೂ ಈ ವಾರದ ಪ್ರಮುಖವಾಗಿ ನೀವೇನು ಕಷ್ಟವನ್ನು ಪಟ್ಟಿರ್ತೀರಾ ಆ ಸಂಪೂರ್ಣ ಫಲವನ್ನು ವಾರದ ಅಂತ್ಯಭಾಗದಲ್ಲಿ ನೀವು ಕಾಣ್ಕೊಳ್ಬೋದು. ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಿ. ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೆ ಅತೀವವಾದ ಕಷ್ಟವನ್ನು ಸಂಕಷ್ಟವನ್ನು ಮೇಷರಾಶಿಯವರು ಈ ವಾರ ಎದುರಿಸ್ಕೊಳ್ಬೇಕಾಗತ್ತೆ. ಅಂದರೆ ಸಂಪೂರ್ಣ ವಾರ ಏನೋ ಮೊದಲನೇ ವಾರ ಶುರು ಆಗ್ತಿದೆ ಅಂಥೇಳಿ ಶುರು ಮಾಡ್ತೀರಾ, ಕಷ್ಟದಿಂದ ಕೂಡಿರುತ್ತೆ. ತುಂಬ ಕಷ್ಟಪಟ್ಟು ಇನ್ನೇನು ಸುಖ ಸಿಗ್ತಾ ಇದೆ ಅಂತ ಮೈ ಮರೆತರೆ ಯಾವ ಕಷ್ಟದಿಂದ ಶುರು ಮಾಡಿರ್ತಿಲ್ಲ ಅದಕ್ಕಿಂತಲೂ ಕಷ್ಟಕ್ಕೆ ಒಡಗಬೇಕಾಗಿರುತ್ತೆ ಜೀವನ. ಹಾಗಾಗಿ ಅತಿಯಾದ ಮುತುವರ್ಜಿಯನ್ನು ಈ ವಾರ ವಹಿಸ್ಕೊಳ್ಳಿ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಶ್ರಮದಿಂದ ಇಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ಅದೇ ರೀತಿ ಈ ವಾರ ಧನಹಾನಿ ಆಗತಕ್ಕಂಥದ್ದು, ಹಣಕಾಸು ಖರ್ಚು ಜಾಸ್ತಿ ಆಗತ್ತೆ, ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಅಂದರೆ ಸಂಪೂರ್ಣವಾಗಿ ಈ ವಾರ ಮೇಷರಾಶಿಯವರಿಗೆ ಅಷ್ಟು ಪ್ರಶಸ್ತವಾದ ವಾರವಲ್ಲ, ಎಚ್ಚರಿಕೆಯ ವಾರವಾಗಿರುತ್ತೆ. ಆದಷ್ಟು ಎಚ್ಚರಿಕೆಯ ಹೆಜ್ಜೆ ನೆಡತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 19 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೃಷಭ ರಾಶಿಯವರು ಈ ವಾರ ತೆಗೆದುಕೊಂಡಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರ. ಅಂದರೆ ವೃಷಭ ರಾಶಿಯವರು ಈ ವಾರ ಯಾವುದೇ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅಥವಾ ವೈಯಕ್ತಿಕವಾಗಿ ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದ್ರು, ಹೊಸದಾಗಿ ಏನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಮಾಡತಕ್ಕಂಥ ಕೆಲಸದಲ್ಲಿ ಇನ್ನು ಯಥೇಚ್ಛವಾಗಿ ಅಭಿಲಾಷೆಗಳನ್ನು ಅಂದ್ಕೊಂಡಿದ್ರೆ, ಲಾಭವನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಜಯತ್ವ ಲಭಿಸುತ್ತೆ. ಆದರೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮ ಕೆಲಸ ಕಾರ್ಯಗಳನ್ನು ಕೊಂಚ ಮಟ್ಟಿಗೆ ಇಳಿಮುಖವಾಗಿ ಮಾಡಿಬಿಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವಿಶ್ವಾಸ ತುಂಬ ಮುಖ್ಯ. ಆದರೆ ಅಮೃತವು ಯಥೇಚ್ಛವಾಗಾದರೆ ವಿಷವಾಗುತ್ತೆ ಅಂತ. ಯಾವುದು ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ದರೆ ಮಾತ್ರ ಪ್ರತಿಯೊಂದಕ್ಕೂ ಕೂಡ ಬೆಲೆ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸ ಎಲ್ಲವೂ ನನಗೆ ಗೊತ್ತಿದೆ, ಇದಕ್ಕೆ ನಾನು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂದರೆ ಸಮಸ್ಯೆಗಳೇ ಬರೋದಿಲ್ಲ, ಎಂಥದೇ ಸಮಸ್ಯೆ ಬಂದರೆ ನಾನು ಫೇಸ್ ಮಾಡ್ತೀನಿ, ಪ್ರಿಕಾಷನ್ಸ್ ಏನು ತೆಗೆದುಕೊಳ್ಳದೆ ಈ ಸಮಸ್ಯೆ ಬಂದರೆ ನಾನು ಯಾವ ರೀತಿ ಎದುರಿಸಬೇಕು ಅಂತ ಮೊದಲೇ ಸಿದ್ಧವಾಗದೇ ಇದ್ದರೆ ದೊಡ್ಡ ನಷ್ಟವನ್ನು ವೃಷಭ ರಾಶಿಯವರು ಈ ವಾರ ಎದುರಿಸಬೇಕಾಗತ್ತೆ. ತಿಳಿದಿರಲಿ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಿದ್ಧವನ್ನು ಮಾಡಿಕೊಂಡು ತದನಂತರ ಮುಂದುವರೆದರೆ ಜಯತ್ವ 100ಕ್ಕೆ 100% ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಸಂಪೂರ್ಣ ಈ ವಾರ ನೀವು ತೆಗೆದುಕೊಳ್ಳತಕ್ಕಂತಹ ಪ್ರತಿಯೊಂದು ನಿರ್ಧಾರದ ಮೇಲೆ ಜೀವನ ಇರತಕ್ಕಂಥದ್ದು ಅಂತ. ನೀವೆಷ್ಟು ಫಾಸ್ಟಾಗಿ ಯೋಚನೆ ಮಾಡಿ ಸಿಸ್ಟಮೆಟಿಕ್ ಆಗಿ ಅಂದರೆ ಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಯಾವಾಗ ಮುಂದುವರಿತೀರಾ ಆವಾಗ ಲಾಭವನ್ನು ನೋಡ್ತೀರಾ. ಎಲ್ಲವೂ ನನಗೇ ಗೊತ್ತಿದೆ, ಏನು ಬಂದರೂ ಒಂದು ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ನೀವು ನಾನು ಮುಂದುವರೆದರೆ ಖಂಡಿತವಾಗಿಯೂ ಲಾಭವೂ ಸಿಗೋದಿಲ್ಲ. ಈ ಕಡೆ ಯಥೇಚ್ಛವಾಗಿ ಮಾನಸಿಕ ವೇದನೆಗಳನ್ನು ಅನುಭವಿಸ್ತಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸವಿರಲಿ, ಮಾಡತಕ್ಕಂಥ ಕೆಲಸದ ಮೇಲೆ ಹಿಡಿತವಿರಲಿ, ಹಾಗೆಯೇ ಯಥೇಚ್ಛವಾಗಿ ಉತ್ತಮ ಮನಸ್ಥಿತಿಯಿಂದ ಧನಾತ್ಮಕ ಶಕ್ತಿಯಿಂದ ಕೆಲಸವನ್ನು ಮಾಡಿ ಖಂಡಿತ ವೃಷಭ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ಸಂಪೂರ್ಣ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ ಆ ರೀತಿ ಲಾಭವನ್ನು ನೋಡ್ತೀರಾ. ಗೊತ್ತೋ ಗೊತ್ತಿಲ್ಲದೋ ಯಾವುದರೂ ಕಾನ್ಸಂಟ್ರೇಷನನ್ನು ಮಾಡದೆ ಯಾವುದರೂ ವಿಚಾರಕ್ಕೂ ಯಾವುದನ್ನು ಅಷ್ಟು ತಲೆಯನ್ನು ಕೆಡಿಸ್ಕೊಳ್ಳದೆ ಅತಿಯಾಗಿ ಯೋಚನೆಗಳನ್ನು ಮಾಡಿದ್ರೆ ಖಂಡಿತ ನಷ್ಟ ಕಷ್ಟ ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲವಿದೆ ಅಂತೇಳಿ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಈ ವಾರ ಲಾಭವ ನಷ್ಟವ ಅಂತೇಳಿ ನೋಡೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ 13 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಎಲ್ಲ ರೀತಿಯ ಮನ್ನಣೆಗಳನ್ನು
ಸಹಾಯವನ್ನು, ಒಂದಷ್ಟು ಸೌಕರ್ಯಗಳನ್ನು ಮಿಥುನ ರಾಶಿಯವರು ಈ ವಾರ ಅಪೇಕ್ಷೆಯನ್ನು ಮಾಡಬಹುದು. ಸರ್ಕಾರದ ವಿಚಾರಗಳಲ್ಲಿ ನಿಮಗೆ ಯಾವುದಾದ್ರು ಕೆಲಸ ಕಾರ್ಯವನ್ನು ಆಗಬೇಕಾದ್ರೆ, ಸರ್ಕಾರದಿಂದ ಯಾವುದಾದ್ರು ಸಬ್ಸಿಡಿ ಬರಬೇಕಾಗಿತ್ತು, ಗ್ರ್ಯಾಂಟ್ಗಳು ನಿಮಗೆ ಸಿಗಬೇಕಾಗಿತ್ತು, ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿದೆ. ಸರ್ಕಾರದಿಂದ ಈ ಸವಲತ್ತು ನನಗೆ ಸಿಗಬೇಕಾಗಿತ್ತು, ಪರಿಹಾರ ಬರಬೇಕಾಗಿತ್ತು, ಯಾವುದೋ ಒಂದು ಫೈಲು ಸರ್ಕಾರದ ವಿಚಾರದಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ, ನಂಗೆ ಸೈಟಿನ ಅಥವಾ ಹೊಲದ ವಿಚಾರದ ಎಷ್ಟೇ ಓಡಾಡಿದ್ರು ಕೂಡ ನನಗೆ ಆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅಂತ ಮಿಥುನ ರಾಶಿಯವರು ಏನಾರ ಕಷ್ಟವನ್ನು ಪಡ್ತಾ ಇದ್ರೆ, ಈ ವಿಚಾರವಾಗಿ ಮನಸ್ತಾಪಗಳನ್ನು ಬೇರೆಯವರೊಂದಿಗೆ ಮಾಡಿಕೊಂಡು ಸ್ವಲ್ಪ ಬೇಜಾರಲ್ಲಿದ್ದರೆ ಖಂಡಿತವಾಗಿಯೂ ಸರ್ಕಾರದ ಕೆಲಸದ ವಿಚಾರವಾಗಿ ಈ ವಾರ ನಿಮಗೆ ಶುಭ ಸುದ್ದಿ ಸಹಿತವಾಗಿ ಸಿಹಿ ಸುದ್ದಿ ಸಿಗುತ್ತೆ. ಆ ಎಲ್ಲ ಕೆಲಸಕ್ಕೆ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ಸರ್ಕಾರದ ವಿಚಾರದಿಂದ ನಿಮಗೆ ಉತ್ತಮ ಸಹಾಯ ಈ ವಾರ ಅಪೇಕ್ಷೆಯನ್ನು ನೀವು ಮಾಡತಕ್ಕಂಥದ್ದು. ಉತ್ತಮ ಧನಲಾಭವಿದೆ. ಮಿಥುನ ರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಯಥೇಚ್ಛವಾಗಿ ಧನಲಾಭವನ್ನು ನೋಡ್ಬೋದು. ಒಬ್ಬ ಸ್ತ್ರೀಯಿಂದ ಅಂದರೆ ಒಬ್ಬ ಹೆಣ್ಣು ಮಕ್ಕಳ ಅನುಕೂಲದಿಂದ ನಿಮಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ನಿಮ್ಮ ತಾಯಿಯೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಮಗಳೇ ಆಗಿರ್ಬೋದು, ಒಬ್ಬ ಹೆಣ್ಣು ಮಗುವಿನ ಅನುಕೂಲದಿಂದ ನಿಮಗೆ ಈ ವಾರ ಯಥೇಚ್ಛವಾಗಿ ಲಾಭ ಲಭಿಸತಕ್ಕಂಥದ್ದು. ಮಿತ್ರರೊಂದಿಗೆ ಸೌಖ್ಯ ತುಂಬ ವೃದ್ಧಿ ಆಗತಕ್ಕಂಥದ್ದು. ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಬಾಂಧವ್ಯ ಇನ್ನೂ ಸ್ವಲ್ಪ ವೃದ್ಧಿ ಆಗುತ್ತೆ, ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರು ಸಹಾಯವನ್ನು ಈ ವಾರ ಮಾಡ್ತಾರೆ. ಅಂದರೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಉತ್ತಮವಾದ ವಾರ, ನಿಮಗೆ ಒಳ್ಳೆ ಅನುಕೂಲವಾಗತಕ್ಕಂಥದ್ದು ಅಂತ. ಮಿಥುನ ರಾಶಿಯವರಿಗೆ ಆಲ್ರೆಡಿ ಕನ್ಫ್ಯೂಸ್ ಅಥವಾ ಡೌಟ್ ಶುರು ಆಗಿರುತ್ತೆ ಅಂತ. ಕಟಕ ರಾಶಿ ಸಹಿತವಾಗಿ ಗುರು ನಿಮಗೆ ಸಂಚಾರ ಮಾಡಿದ್ದ ಎಲ್ಲಿಗೆ? ಕಟಕ ರಾಶಿಗೆ ಸಂಚಾರ ಮಾಡಿದಾಗಲೇ ಹೇಳಿದ್ದೆ, ದೇಶದಲ್ಲಿ ನಾನಾ ವಿಧವಾದಂತಹ ಪ್ರಾಣಹಾನಿಗಳಾಗತ್ತೆ. ಗುರು ಸಂಚಾರ ಆದ ನೋಡ್ಬೋದು. ಬಾಂಬ್ ಬ್ಲಾಸ್ಟ್ ಆಯಿತು, ಆಂಧ್ರ ಪ್ರದೇಶದ ಹತ್ರ ಬೆಂಕಿ, ಸಂಪೂರ್ಣ ಬಸ್ಸಲ್ಲಿ ಬೆಂಕಿಗೆ ಆಹುತಿಯಾಗಿ ಎಷ್ಟೋ ಜನ ತೀರೋದ್ರು. ಇನ್ನು 3-4 ಕಡೆ ಭೀಕರವಾದ ಅಪಘಾತಗಳಾಯಿತು. ಸಂಚಾರ ಆಗಿದ ನಂತರವೂ ಕೂಡ ಇದೇ ರೀತಿ ನಾನಾ ವಿಧವಾದಂಥ ಘಟನೆಗಳು ನಮ್ಮ ದೇಶದಲ್ಲಿ ನಡೆಯುತ್ತೆ. ರಾಜ್ಯದಲ್ಲೂ ಕೂಡ ಈ ಗೋಚಾರ ಆಗತಕ್ಕಂಥದ್ದು ಅಂತ. ಮುಂದಿನ ವಿಶೇಷ ಸಂಚಿಕೆ ಬರುತ್ತೆ. ಗುರು ಸಂಚಾರದಿಂದ ಕರ್ನಾಟಕ ರಾಜಕೀಯ ಮೇಲೆ ಯಾವ ರೀತಿ ಪರಿಣಾಮ ಬೀಳತಕ್ಕಂಥದ್ದು, ನಮ್ಮ ದೇಶಕ್ಕೆ ಮಾರಕವ ಅಥವಾ ಲಾಭದಾಯಕವ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ. ಈ ವಾರ ಕಟಕ ರಾಶಿಯವರು ಏನೇ ಕೆಲಸ ಕಾರ್ಯವನ್ನು ಮಾಡಿದ್ರೂ ಕೂಡ 100% ಅಂದರೆ 100% ನಿಮಗೆ ಲಾಭದಾಯಕವಾಗೋದಿಲ್ಲ. ಒಂದು ಅರ್ಧ ಭಾಗದಿಂದ 70% ನಿಮಗೆ ಒಳ್ಳೆ ಲಾಭವಾಗುತ್ತೆ. ಇನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಲಾಭ ಜಾಸ್ತಿ ಆಗತಕ್ಕಂಥದ್ದು ಅಂತ. ನಾನಾ ರೀತಿಯ ಚಿಂತೆಗಳು, ಕಷ್ಟಗಳು ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಾಧಿಸತಕ್ಕಂಥದ್ದು. ಅಂದ್ಕೊಂಡೇ ಇರೋದಿಲ್ಲ ಅಂಥ ವಿಚಾರದಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ಈ ವಾರ. ನಾನಾ ರೀತಿಯ ಚಿಂತೆಗಳು, ಭವಿಷ್ಯ ಹೇಗೆ, ಇವತ್ತೇನೋ ಏನೇನೋ ನಡೀತಾ ಇದೆ, ನಾಳೆ ಯಾವ ರೀತಿ, ಈಗಿರತಕ್ಕಂತಹ ಸಮಸ್ಯೆಗಳನ್ನು ಯಾವ ರೀತಿ ನಾನು ತೀರಿಸ್ಕೊಳ್ಬೋದು ಅಂತ ನಾನಾ ವಿಧ ಟೆನ್ಷನ್ಸ್ಗಳು, ಚಿಂತೆಗಳು ಕಟಕ ರಾಶಿಯವರಿಗೆ ಈ ವಾರ ಬಾಧಿಸತಕ್ಕಂಥದ್ದು. ಅದೇ ರೀತಿ ಅತಿಯಾದ ಪ್ರಯತ್ನವನ್ನು ಈ ವಾರ ಮನಸ್ತೃಪ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಕೊನೆಯ ಭಾಗದಲ್ಲಿ, ಅಂದರೆ ವಾರದ ಕೊನೆಯ ಭಾಗದಲ್ಲಿ ಒಳ್ಳೆ ಲಾಭವನ್ನು ಕಟಕ ರಾಶಿಯವರು ಕಾಣ್ಬೋದು. ನಮ್ಮ ಪ್ರಾರಂಭದಲ್ಲಿ ತಿಳಿಸ್ಕೊಟ್ಟೆ, ಈ ವಾರ ನಿಮಗೆ ಅಷ್ಟು ಲಾಭ ಇರೋದಿಲ್ಲ, 100% ಅಷ್ಟು ಲಾಭ ಇರೋದಿಲ್ಲ, 50-70% ಅಷ್ಟು ಲಾಭ ನೀವು ಪಡೆದುಕೊಳ್ಬೋದು ಅಂತ. ಎಷ್ಟದೇ ಲಾಭಗಳು ಬರಲಿ ಇನ್ನೂ ಕೂಡ ನಾನು ಪಡೆದುಕೊಳ್ಬೋದು ಅಂತ ಆಟವನ್ನು ತೊಟ್ಟಿ ಶ್ರದ್ಧೆಯಿಂದ ಇನ್ನೂ ಮನಸ್ತೃಪ್ತಿಯಿಂದ ಕೆಲಸ. ಮನಸ್ತೃಪ್ತಿ ಅಂತೇಳಿ ಏನಕ್ಕೆ ಪದವನ್ನು ಬಳಸ್ತೆ ಅಂತ ಹೇಳಿದ್ರೆ, ಒಬ್ರು ಏನೋ ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಕೆಲಸ ಮುಗಿಸ್ಕೊಡತಕ್ಕಂಥದ್ದಲ್ಲ. ಆ ಮಾಡತಕ್ಕಂಥ ಕೆಲಸ ನಮ್ಮ ಮನಸ್ಸಿಗೆ ಸಮಾಧಾನವಾಗಬೇಕು. ಅದೇ ನಿಜವಾದ ಗೆಲುವು. ತುಂಬ ಜನ ನಾನು ನೋಡಿದ್ದೇನೆ, ಗುರುಗಳೇ ಬೆಳಗ್ಗೆ 6 ಗಂಟೆ ಕೂತ್ಕೊಂಡ್ರೆ ರಾತ್ರಿ 6 ಗಂಟೆವರೆಗೂ ಕೆಲಸವನ್ನು ಮಾಡ್ತಾನೆ ಇರ್ತೀನಿ,
ಖಂಡಿತ ಹೌದು, ಆ ಶ್ರಮಕ್ಕೆ ನಾನು ಬೆಲೆಯನ್ನು ಕೊಡ್ತೇನೆ. ಆದರೆ ಆ ಮಾಡತಕ್ಕಂಥ ಕೆಲಸ ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆಯಾ ಅಂದರೆ ಖಂಡಿತ ಇಲ್ಲ ಅಂತಾರೆ. ಸ್ಯಾಲ್ರಿಗೆ ಹೋಗ್ತಾ ಇದ್ದೀನಿ, ಪ್ರತಿಯೊಬ್ಬರು ದುಡಿಯತಕ್ಕಂಥದ್ದು ಒಂದು ಹಣದ ಸಹಾಯವಾಗಲಿ, ನಮಗೆ ಜೀವನ ನಡೆಸ್ಕೊಳ್ಬೇಕು ಅಂತ ನಾನು ಒಪ್ಕೊಳ್ತೀನಿ. ಆದರೆ ನಾವು ಯಾವ ಕೆಲಸವನ್ನು ಮಾಡ್ತೀವಿ ಆ ಕೆಲಸದ ಮೇಲೆ ನಮಗೆ ಒಂದು ವಿಶ್ವಾಸ ಇರಬೇಕು. ಆ ಕೆಲಸವನ್ನು ನಾವು ಮೊದಲು ಪ್ರೀತಿಸಬೇಕು. ಆವಾಗಲೇ ಆ ಕೆಲಸದಿಂದ ನಮಗೆ ಲಾಭದಾಯಕವಾಗತಕ್ಕಂಥದ್ದು. ಯಾವ ವ್ಯಕ್ತಿ ಕೆಲಸವನ್ನು ಪ್ರೀತಿಸೋದಿಲ್ವೋ ಖಂಡಿತವಾಗಿಯೂ ಆ ಕೆಲಸವನ್ನು ಅವನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಂಗ್ಲೀಷಲ್ಲಿ ನೀವು ಬಳಸ್ತಾ ಇರ್ತೀರ, ಆ ವರ್ಕ್ ಮೇಲೆ ನಂಗೆ ಪ್ಯಾಷನ್ ಇರಬೇಕು, ಪ್ಯಾಷನ್ ಇದ್ದರೆ ಮಾತ್ರ ನನಗೆ ಲಾಭವಾಗತ್ತೆ, ನಂಗೆ ವರ್ಕ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ ಅಂತ. ಖಂಡಿತವಾಗಿಯೂ ನೀವು ಏನೇ ಉದ್ಯೋಗ ಮಾಡಲಿ, ಪ್ರತಿಯೊಂದು ಉದ್ಯೋಗವೂ ಕೂಡ ಚಿಕ್ಕದಲ್ಲ, ಪ್ರತಿಯೊಂದು ಉದ್ಯೋಗ ಕೂಡ ದೊಡ್ಡದಲ್ಲ. ನೀವೇನೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರ ಮೇಲೆ ಪ್ರೀತಿಯನ್ನು ನೀಡಿ, ಕೆಲಸದ ಮೇಲೆ ಪ್ರೀತಿಯನ್ನು ನೀಡಿ. ಖಂಡಿತವಾಗಿಯೂ ಆ ಕೆಲಸದಿಂದ ನೀವು ಏನು ಅಂದ್ಕೊಂಡಿರ್ತೀರಿ, ಏನು ಸಿಗಬೇಕು, ಅದು ಒಳ್ಳೆ ಕೀರ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ಎಲ್ಲಕ್ಕಿಂತ ಯಥೇಚ್ಛವಾಗಿ ಒಂದು ಪಟ್ಟು ಜಾಸ್ತಿಯೇ ಭಗವಂತ ನಿಮಗೆ ಕರುಣಿಸ್ಕೊಡ್ತಾನೆ. ಅಂದರೆ ಪ್ಯಾಷನ್ ಅಂತ ಹೇಳ್ತೀರ ಗೊತ್ತೆ, ಕೆಲಸದ ಮೇಲೆ ಅದು ಸರಿಯಾಗಿರಬೇಕು. ಮಾಡತಕ್ಕಂಥ ಕೆಲಸ ಮನಸ್ತೃಪ್ತಿಯಿಂದ ಮಾಡತಕ್ಕಂಥದ್ದಾಗಬೇಕು. ಅದಕ್ಕೆ ಈ ಪದವನ್ನು ಒತ್ತಿ ಹೇಳಿದ್ದು. ಇದು ಬರೀ ಕಟಕ ರಾಶಿಯವರಿಗೆ ಅಂತಲ್ಲ, ಪ್ರತಿಯೊಬ್ಬ ರಾಶಿಯವರು ಇದನ್ನು ಅಳವಡಿಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಲಾಭವನ್ನು ನೀವು ಕಾಣ್ತೀರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಸಿಂಹರಾಶಿಯವರಿಗೆ ಒಟ್ಟು 14 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಪವಾದದ ಭಯ ಈ ವಾರ ನಿಮ್ಮನ್ನು ಕಾಡಿಸತಕ್ಕಂಥದ್ದು. ಸಿಂಹರಾಶಿಯವರಿಗೆ ಈ ವಾರ ಎಷ್ಟೇ ಕೆಲಸವನ್ನು ಮಾಡಿದ್ರೂ ಕೂಡ ನಿಮ್ಮ ಇಂದಿನ ತಪ್ಪಿಗೆ ಈ ವಾರ ಕೊಂಚ ಮಟ್ಟಿಗೆ ಮೈ ಮರೆತರೂ ಕೂಡ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಅಪವಾದಗಳು ಬಂದ್ಬಿಡುತ್ತೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಪ್ರತಿನಿತ್ಯವೂ ಪ್ರತಿ ನಿಮಿಷವೂ ಎಚ್ಚರಿಕೆಯಿಂದ ಜೀವನವನ್ನು ಮಾಡತಕ್ಕಂಥದ್ದು ಅಂತ. ಇದು ಕಲಿಯುಗ. ನೀವು ಎಷ್ಟೇ ಕರೆಕ್ಟಾಗಿ ಕೆಲಸವನ್ನು ಮಾಡ್ತಿದ್ರು, ಕೆಲಸದಲ್ಲಿ ಎಷ್ಟೇ ಶ್ರದ್ಧೆ ಇದ್ರೂ ಕೂಡ ಬೇರೆಯವರು ನೋಡತಕ್ಕಂಥ ಕಣ್ಣಿನ ದೃಷ್ಟಿ ಒಂದೇ ಥರ ಇರೋದಿಲ್ಲ. ಕೆಲವರು ಅದನ್ನು ಧನಾತ್ಮಕವಾಗಿ ನೋಡ್ಬೋದು, ಪಾಸಿಟಿವ್ಲಿ ನೋಡ್ಬೋದು, ಕೆಲವರು ನೆಗೆಟಿವ್ಲಿ ನೋಡತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಸಿಂಹರಾಶಿಯವರಿಗೆ ಅಪವಾದದ ಭಯ ಈ ವಾರ ಕಾಡಿಸುತ್ತೆ. ಹಾಗಾಗಿ ಮಾಡತಕ್ಕಂಥ ಕೆಲಸ ಕಾರ್ಯ ಎಲ್ಲದ ಕ್ಷೇತ್ರದಲ್ಲೂ ಕೂಡ ಗಮನವನ್ನು ಕೊಟ್ಟು ಕೊಂಚ ಮಟ್ಟಿಗೆ ಇನ್ನೂ ಕೂಡ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಖಂಡಿತ ಬರತಕ್ಕಂಥ ಅಪವಾದಗಳು ದೂರವಾಗತಕ್ಕಂಥದ್ದು ಅಂತ. ಈ ವಾರ ಕೊಂಚ ಮಟ್ಟಿಗೆ ಮನಸ್ಸಿಗೆ ತಳಮಳವಿರುತ್ತೆ. ಜನರೊಂದಿಗೆ ವಿರೋಧವನ್ನು ಕಟ್ಕೊಳ್ತೀರಾ, ಮನಸ್ಸಿಗೆ ಏನೋ ಒಂಥರ ಕಳ್ಕೊಂಡಿದ್ದಂತಹ ಮನಸ್ಥಿತಿ ಇರುತ್ತೆ. ಒಂದಷ್ಟು ವಿಚಾರದಲ್ಲಿ ಇನ್ನೂ ಕೂಡ ಆ ನೋವು ಮಾಸಿರೋದಿಲ್ಲ. ಅದೇ ರೀತಿ ಈ ವಾರ ನಿಮಗೆ ಬೇಜಾರಾಗತಕ್ಕಂತಹ ಒಂದಷ್ಟು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆಯತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅತಿಯಾದ ಚಿಂತೆ, ಅತಿಯಾದ ನಾನಾ ವಿಧವಾದ ತೊಂದರೆಗಳು ಈ ವಾರ ಕಾಡಿಸುತ್ತೆ. ಆದಷ್ಟು ಜಾಗ್ರತೆಯಿಂದ ಹೆಜ್ಜೆ ಇಡತಕ್ಕಂಥದ್ದು. ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಎಚ್ಚರಿಕೆಯ ಜಾಗ್ರತೆಯ ಹೆಜ್ಜೆ ಇಟ್ಟರಷ್ಟೇ ಲಾಭ, ಇಲ್ಲದಿದ್ದರೆ ಕಷ್ಟ ನಷ್ಟ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 13 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯ ಎಲ್ಲ ವಿಚಾರದಲ್ಲೂ ಒಳ್ಳೆ ಲಾಭವನ್ನು ನೋಡ್ತೀರಾ. ನಿಮಗಿಂತ ಮೇಲಿನ ಅಧಿಕಾರಿಗಳು ನಿಮಗೆ ಒಳ್ಳೆಯ ಸಹಾಯವನ್ನು ಈ ವಾರ ಕನ್ಯಾ ರಾಶಿಯವರು ಮಾಡುವಂತರಾಗ್ತಾರೆ. ಸರ್ಕಾರದ ಅಪೇಕ್ಷೆಗಳು, ಸರ್ಕಾರದಿಂದ ಲಾಭಗಳಾಗಬೇಕು ಅಂದರೆ ಖಂಡಿತವಾಗಿ ಲಭಿಸತಕ್ಕಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಈ ವಾರ ಖಂಡಿತವಾಗಿಯೂ ಮನಸ್ಸಿನಲ್ಲಿನ ಟ್ರಾನ್ಸ್ಫರ್ ಅಪೇಕ್ಷೆಗಳಿದ್ರೆ, ಅಥವಾ ಕೆಲಸದಲ್ಲಿ ಕೊಂಚ ಮಟ್ಟಿಗೆ ಬಿಡಬೇಕು, ಈ ಥರ ನಾನಾ ವಿಧ ಆಸೆಗಳು ಯಾವುದೇ ಇದ್ದರೂ ಕೂಡ ಖಂಡಿತವಾಗಿಯೂ ಸರ್ಕಾರದ ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗತಕ್ಕಂಥದ್ದು. ಮಾಡತಕ್ಕಂತಹ
ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನು ಕೀರ್ತಿಯನ್ನು ನೀವು ಈ ವಾರ ಲಭಿಸ್ಕೊಳ್ತೀರ. ಹಾಗಾಗಿ ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವಾರ ನಿಮ್ಮ ಸಹೋದ್ಯೋಗಿಗಳಿಂದಲೇ ನಿಮಗೆ ಉತ್ತಮ ಪ್ರೋತ್ಸಾಹದ ನುಡಿಗಳು ಬರುತ್ತೆ. ನಿಮ್ಮ ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಈ ವಾರ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಕನ್ಯಾ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಸುಂದರ ವಾರ, ನಿಮಗೆ ಸಹಾಯವಾಗತಕ್ಕಂಥ ವಾರವಾಗಿರುತ್ತೆ ಜೀವನದಲ್ಲಿ ಅಂತ ಶ್ರೇಯಸ್ಸಿಗೆ. ಖಂಡಿತ ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮಗೆ ಒಳ್ಳೆಯ ಲಾಭವನ್ನು ಈ ವಾರ ಪಡೆದುಕೊಳ್ಬೋದು ಅಂತ ಹೇಳಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟವಿದೆ. ತುಲಾರಾಶಿಯವರಿಗೆ ಈ ವಾರ ನಾನಾ ವಿಧವಾದಂತಹ ಕಷ್ಟಗಳು, ಸಮಸ್ಯೆಗಳು ಕಾಡಿಸುತ್ತೆ. ಅಧಿಕವಾದ ಕೆಲಸದ ಒತ್ತಡ ನಿಮ್ಮನ್ನು ಕೊಂಚ ಮಟ್ಟಿಗೆ ಸ್ಲೋ ಮಾಡತಕ್ಕಂತಹ ಸನ್ನಿವೇಶಗಳು ಸೃಷ್ಟಿ ಮಾಡತಕ್ಕಂಥದ್ದು. ಎಂಥದೇ ಕಷ್ಟ ಬಂದರೂ ಪರವಾಗಿಲ್ಲ, ಕೆಲಸದಲ್ಲಿ ಎಂಥದೇ ನನಗೆ ಒತ್ತಡವಿದ್ರೂ ಪರವಾಗಿಲ್ಲ ಅಂತ ಮುನ್ನುಗ್ಗಿದರೆ ಖಂಡಿತವಾಗಿಯೂ ವಾರದ ಅಂತ್ಯಭಾಗದಲ್ಲಿ ಒಳ್ಳೆಯ ಸಿಹಿ ಸುದ್ದಿಯನ್ನು, ಒಳ್ಳೆಯ ಲಾಭವನ್ನು, ಕೆಲಸದ ಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸನ್ನು ಅಂದರೆ ಹೆಸರನ್ನು ಕೂಡ ನೀವು ಸಂಪಾದನೆಯನ್ನು ಮಾಡ್ಬೋದು. ಈ ವಾರ ಮಾನಕ್ಕೆ ಪ್ರಾಣಕ್ಕೆ ಅಪವಾದಗಳು ಬರತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ. ಆದಷ್ಟು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ನಿಮ್ಮನ್ನ ಮೇಲೆ ನೀವು ಗಮನ ಹರಿಸತಕ್ಕಂಥದ್ದು. ನಿಮ್ಮ ವೈರಿಗಳು ಈ ವಾರ ನಿಮಗೆ ನಾನಾ ವಿಧವಾದ ತೊಂದರೆಗಳನ್ನು, ತಾಪತ್ರಗಳನ್ನು ಮಾಡತಕ್ಕಂಥವರಾಗ್ತಾರೆ. ಹಾಗಾಗಿ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನಸ್ಥಿತಿಗಳನ್ನು ತುಲಾರಾಶಿಯವರು ಈ ವಾರ ಗಟ್ಟಿಯಾಗಿ ಕೊಂಚ ಮಟ್ಟಿಗೆ ಧನಾತ್ಮಕವಾಗಿ ಇನ್ಕ್ರೀಸ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿಯ ನೆಗೆಟಿವ್ಗಳನ್ನು ಈ ವಾರ ಯೋಚನೆ ಮಾಡಬೇಡಿ. ಅತಿಯಾದ ಚಿಂತೆಯನ್ನು ಈ ವಾರ ತುಲಾರಾಶಿಯವರು ಮಾಡಿದ್ರೆ ಖಂಡಿತವಾಗಿಯೂ ಸಮಸ್ಯೆ ಸಿಗಾಕೊಂಡ್ಬಿಡ್ತೀರಾ. ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಇರಬೇಕು, ಆದರೆ ಅದು ಅತಿಯಾದ ಚಿಂತೆ ಆಗಬಾರ್ದು ಅಂತ. ಚಿಂತೆಯಲ್ಲೇ ಸಂಪೂರ್ಣ ಜೀವನ ನೀವು ಯೋಚನೆ ಮಾಡ್ಕೊಂಡು ಕಳೆದ್ಬಿಟ್ರೆ ಕೆಲಸ ಮಾಡ್ತಕ್ಕಂಥದ್ದು ಯಾವಾಗ? ಮೊದಲು ಕೆಲಸವನ್ನು ಮಾಡಿ ತನಗೆ ತಾನೇ ಚಿಂತೆಗಳು ದೂರವಾಗತಕ್ಕಂಥದ್ದು ಅಂತೇಳಿ. ಈ ವಾರ ಖರ್ಚು ವೆಚ್ಚ ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರು ಜಾಸ್ತಿಯೇ ಇರುತ್ತೆ. ಆದಾಯಕ್ಕಿಂತ ಖರ್ಚು ಕೂಡ ಈ ವಾರ ಜಾಸ್ತಿ ಆಗತಕ್ಕಂಥದ್ದು ಅಂತ. ಹಾಗಾಗಿ ತುಲಾರಾಶಿಯವರಿಗೆ ಈ ವಾರ ಮಿಶ್ರ ಫಲ ಅಪೇಕ್ಷೆ ಮಾಡ್ಬೋದು. ಎಚ್ಚರಿಕೆಯನ್ನು ಹೆಜ್ಜೆಯಿಡಿ, ಕೊಂಚ ಮಟ್ಟಿಗೆ ಅದು ಕೊನೆಯ ಭಾಗದಲ್ಲಿ ಲಾಭವಾಗಿ ಪರಿವರ್ತನೆ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕಳ್ಳರಿಂದ ನಿಮಗೆ ಕಂಟಕವಿದೆ. ವೃಶ್ಚಿಕ ರಾಶಿಯವರು ಜಾಗ್ರತೆಯಿಂದಿರಿ. ಅಮೂಲ್ಯವಾದ ವಸ್ತುಗಳನ್ನು, ನಿಮಗೆ ಉಪಯುಕ್ತವಾದ ವಸ್ತುಗಳನ್ನು ಈ ವಾರ ಕಳ್ಕೊಂಡ್ಬಿಡತಕ್ಕಂಥ ಚಾನ್ಸಸ್ಗಳು ನಿಮಗೆ ಜಾಸ್ತಿ ಇರುತ್ತೆ. ಆದಷ್ಟು ವಸ್ತುಗಳನ್ನು ಜೋಪಾನವಾಗಿಟ್ಕೊಂಡ್ರೆ ತುಂಬ ಸೂಕ್ತ ಅಂತ ಹೇಳಿ. ಅದೇ ರೀತಿ ಈ ವಾರ ಸಮಾಜದ ವಿರೋಧವನ್ನು ಕಟ್ಟಿಕೊಳ್ತೀರಾ. ನಾನಾ ರೀತಿಯ ಪೀಡೆಗಳು, ಚಿಂತೆಗಳು ನಿಮ್ಮನ್ನ ಈ ವಾರ ಕಾಡಿಸತಕ್ಕಂಥದ್ದು. ಜನರ ವಿರೋಧದಿಂದ ಮನಸ್ಸನ್ನು ಘಾಸಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ವಾರದ ಮಧ್ಯಭಾಗದಲ್ಲಿ ನಿಮ್ಮೆಲ್ಲ ಚಟುವಟಿಕೆಗಳು ಕೊಂಚ ಮಟ್ಟಿಗೆ ನಿಧಾನದ ಮಂದಗತಿಗೆ ಬಂದ್ಬಿಡುತ್ತೆ. ಜನರ ವಿರೋಧದಿಂದ ಮನಸ್ಸಲ್ಲಿ ಉತ್ಸಾಹವನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀರಾ. ಶತ್ರುವಿನ ಕಾಟದಿಂದ ಮಾಡತಕ್ಕಂತಹ ಕೆಲಸ ಕಾರ್ಯ ಕ್ಷೇತ್ರದ ಮೇಲೆ ಹಿಡಿತವೂ ಕೂಡ ಕಮ್ಮಿ ಆಗ್ತಾ ಬರತಕ್ಕಂಥದ್ದು. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ಸಂಪೂರ್ಣ ವಾರ ಶುಭವನ್ನು ತಂದುಕೊಡತಕ್ಕಂಥ ವಾರವಾಗ ಅಷ್ಟು ಆಗಿರೋದಿಲ್ಲ. ಎಚ್ಚರಿಕೆಯ ವಾರವಾಗಿರುತ್ತೆ. ಎಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನು ನೀಡುತ್ತೀರಾ. ಆಡತಕ್ಕಂಥ ಮಾತಿನ ಮೇಲೆ ನಿಗವಿರಲಿ. ವೃಶ್ಚಿಕ ರಾಶಿಯವರಿಗೆ ಆಡತಕ್ಕಂಥ ಮಾತುಗಳೇ ನಿಮಗೆ ಈ ವಾರ ಯಥೇಚ್ಛವಾದ ಸಮಸ್ಯೆಯನ್ನು ತಂದುಕೊಡತಕ್ಕಂಥದ್ದು ಅಂತ. ಹಾಗಾಗಿ ಯಾವ ವ್ಯಕ್ತಿಯೊಂದಿಗೆ ಎಷ್ಟು ವಿವರಿಸಬೇಕು, ಎಷ್ಟು ಮಾತುಕತೆಗಳನ್ನು ವೃಶ್ಚಿಕ ರಾಶಿಯವರು ಆಡಬೇಕು ಅಷ್ಟೇ ಈ ವಾರ ಮಾತಾಡತಕ್ಕಂಥದ್ದು. ತುಂಬ ಆತ್ಮೀಯರು ಅಂತೇಳಿ
ಸಲಿಗೆಯಿಂದ ಏನೇನೋ ಮಾತಾಡಿದ್ರೆ ಖಂಡಿತವಾಗಿಯೂ ಸಂಬಂಧದಲ್ಲಿ ಬಿರುಕುಂಟಾಗತ್ತೆ, ಸಮಸ್ಯೆಗಳು ಜಾಸ್ತಿ ಆಗತಕ್ಕಂಥದ್ದು ಅಂತ. ಹಾಗಾಗಿ ವೃಶ್ಚಿಕ ರಾಶಿಯವರು ಎಷ್ಟು ಸಂಯಮದಿಂದ ಈ ವಾರ, ಎಷ್ಟು ತಾಳ್ಮೆಯಿಂದ ಪ್ರಮುಖವಾಗಿ ಎಲ್ಲ ಕೆಲಸವನ್ನು ತೆಗೆದುಕೊಂಡು ಹೋಗ್ತೀರೋ ಅಷ್ಟು ಲಾಭವನ್ನು ನೋಡ್ತೀರ. ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲದ ಅಪೇಕ್ಷೆಗಳಾಗಿದೆ ಅಂತ ಹೇಳಿ ತಿಳ್ಕೋಣ. ಧನುರಾಶಿಯವರಿಗೆ ಒಟ್ಟು ಒಟ್ಟು 18 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಶತ್ರುಗಳು ಈ ವಾರ ಮಿತ್ರರಾಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಅವ್ರನ್ನ ನೀವು ಶತ್ರುಗಳು ಅಂತ ಭಾವಿಸಿರ್ತೀರ. ನಾನಾ ವಿಚಾರದಲ್ಲಿ, ನಾನಾ ಕೆಲಸ ಕ್ಷೇತ್ರಗಳಲ್ಲಿ ನಿಮಗೆ ಅವರು ತೊಂದರೆಗಳನ್ನು ಕೊಟ್ಟಿರ್ತಾರೆ. ಈ ವಾರ ಒಂದಷ್ಟು ವಿಚಾರಕ್ಕೆ ಅವರು ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗಿಬಿಡ್ತಾರೆ. ನಿಮ್ಮ ಸಹಾಯಕ್ಕೆ ಬಂದು ನಿಂತ್ಕೊಳ್ತಾರೆ. ನೀವು ಕನ್ಫ್ಯೂಸ್ ಸ್ಟೇಜ್ಗೆ ಹೋಗ್ತೀರಾ. ಅವ್ರನ್ನ ನಾನು ಶತ್ರುಗಳಾಗೆ ನೋಡ್ಲಾ, ಮಿತ್ರರಾಗಿ ಸ್ವೀಕರಿಸ್ಬೋದಾ, ಅವ್ರ ಮೇಲೆ ನಂಬಿಕೆ ಇಡತಕ್ಕಂಥದ್ದು ಅಂತ. ಖಂಡಿತವಾಗಿಯೂ ಜೊತೆಗೆ ಕೆಲಸವನ್ನು ಮಾಡಿ. ಅತಿಯಾದ ನಂಬಿಕೆ ನಿಮಗೆ ಭವಿಷ್ಯದಲ್ಲಿ ಸಮಸ್ಯೆಯನ್ನು ತಂದು ಕೊಡತಕ್ಕಂಥದ್ದು ಅಂತ. ಕೆಲಸವನ್ನು ಮಾಡತಕ್ಕಂಥದ್ದು, ಆದರೆ ಅತಿಯಾದ ನಂಬಿಕೆಯನ್ನು ಯಾವ ವ್ಯಕ್ತಿ ಮೇಲೂ ಇಡಬೇಡಿ. ನಂಬಿಕೆ ಇರಲಿ, ಅತಿಯಾದ ನಂಬಿಕೆ ಅಲ್ಲ. ಅತಿಯಾದ ನಂಬಿಕೆ ಸದಾಕಾಲ ಕಷ್ಟವನ್ನು, ನಷ್ಟವನ್ನು ನಿಮಗೆ ಜಾಸ್ತಿ ತಂದು ಕೊಟ್ಬಿಡುತ್ತೆ ಅಂಥೇಳಿ. ಅದೇ ರೀತಿ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಈ ವಾರ ನಿಮಗೆ ಜಯತ್ವ ಜಾಸ್ತಿಯೇ ಸಿಗುತ್ತೆ, ಧನಲಾಭವಾಗುತ್ತೆ. ಧನುಸ್ಸು ರಾಶಿಯವರಿಗೆ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಲಕ್ಷ್ಮಿ ಆಗಮನ ನಿಮಗಾಗತಕ್ಕಂಥದ್ದು. ಖಂಡಿತವಾಗಿಯೂ ಒಂದಷ್ಟು ಸೇವಿಂಗ್ಸ್ಗಳನ್ನು ಈ ವಾರ ನೀವು ಜಾಸ್ತಿಯೇ ಮಾಡ್ತೀರಾ. ಎಲ್ಲ ರೀತಿಯ ಸುಖವನ್ನು, ಸಂತೋಷವನ್ನು, ಕುಟುಂಬದಲ್ಲಿ ನೆಮ್ಮದಿ ಸಹಿತವಾಗಿ ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥ ಅವಕಾಶಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಖಂಡಿತವಾಗಿಯೂ ಈ ವಾರ ಧನುಸ್ಸು ರಾಶಿಯವರಿಗೆ ಲಾಭದಾಯಕ ವಾರ, ಶುಭವಾರ ಅಂಥೇಳಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಅಪೇಕ್ಷೆ ಮಾಡಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೋಣ. ಮಕರ ರಾಶಿಯವರಿಗೆ ಒಟ್ಟು 12 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತಕ್ಕಂಥದ್ದಿರುತ್ತೆ. ಮನೆಯ ಅಕ್ಕಪಕ್ಕದವರೊಂದಿಗೆ, ಮನೆಯವರೊಂದಿಗೆ ಕೂಡ ಮನಸ್ತಾಪಗಳು, ಕೊಂಚ ವಿಚಾರಗಳಿಗೆ ಮುಜುಗರ ಹಾಗೂ ಬೇಜಾರಾಗತಕ್ಕಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತಕ್ಕಂಥದ್ದು. ನೀವು ಕಷ್ಟಪಟ್ಟ ಮಾಡತಕ್ಕಂಥ ಒಂದಷ್ಟು ವಿಚಾರಗಳನ್ನು ಬೇರೆಯವರು ಈ ವಾರ ಕಸಿದುಕೊಳ್ಬೋದು ಅಂತ. ಆ ಕೆಲಸವನ್ನು ನೀನು ಮಾಡಿರ್ತೀರ, ಸಂಪೂರ್ಣ ಶ್ರಮ, ಸಂಪೂರ್ಣ ಜ್ಞಾನ ನಿಮ್ಮದಾಗಿರುತ್ತೆ. ಕೊನೆಯ ಭಾಗದಲ್ಲಿ ಯಾರೋ ನಂದು ಆ ಕೆಲಸ ಅಂತೇಳಿ ಅವರು ಕ್ರೆಡಿಟ್ ತೆಗೆದುಕೊಂಡ್ಬಿಡ್ತಾರೆ. ಆ ವಿಚಾರ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಬೇಜಾರಿಂದ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡತಕ್ಕಂತಹ ಏಕಾಗ್ರತೆ ಕೂಡ ಈ ವಾರ ನಿಮಗೆ ಅಷ್ಟು ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಚಿನ್ನವನ್ನು ಕದಿಬೋದು, ವಜ್ರವನ್ನು ಕದಿಬೋದು, ಬಟ್ಟೆಯನ್ನು ಕದಿಬೋದು, ಆದರೆ ನಿಮ್ಮಲ್ಲಿರತಕ್ಕಂತಹ ಜ್ಞಾನವನ್ನು ಯಾರೂ ಕೂಡ ಕದಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವೇನೋ ಕೆಲಸವನ್ನು ಮಾಡಿಟ್ಟಿರ್ತೀರ, ಯಾರೋ ಬಂದು ಕೆಲಸ ನಾನು ಮಾಡಿದೆ ಅಂತ ಪ್ರೊಜೆಕ್ಷನ್ ಮಾಡಿ ತೋರಿಸ್ಕೊಳ್ಬೋದು. ಮತ್ತದೇ ಥರ ಕೆಲಸ ಬೇರೆ ಇನ್ಯಾವ್ದಾದ್ರು ಮಾಡೋದ್ರೆ ಖಂಡಿತ ಕದ್ದಿರ್ತಕ್ಕಂಥ ವ್ಯಕ್ತಿಗೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಜ್ಞಾನ ಇರೋದಿಲ್ಲ. ಹಾಗಾಗಿಯೇ ನಾವು ಹೇಳ್ತಾ ಇರ್ತೀವಿ, ಏನನ್ನು ಕದ್ದರೂ ಕೂಡ ಜ್ಞಾನವನ್ನು ಯಾರೂ ಕದಿಯೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಖಂಡಿತ ಮಕರ ರಾಶಿಯವರು ಇಂತಿಷ್ಟು ವಿಚಾರದಲ್ಲಿ ಬೇಜಾರನ್ನು ಮಾಡ್ಕೊಳ್ಬೇಡಿ. ಈ ವಾರ ಈ ಥರ ಸಂಭವಗಳೇನಾರು ಆದರೆ ಧೈರ್ಯದಿಂದ ಎಂಥದೇ ಸಮಸ್ಯೆಗಳು ಬಂದರೂ ಕೂಡ ನಾನು ಫೇಸನ್ನು ಮಾಡ್ತೇನೆ, ಎದುರಿಸ್ತೇನೆ ಅಂತೇಳಿ ಮನಸ್ಥಿತಿಯನ್ನು ಮುನ್ನುಗ್ಗಿ ಖಂಡಿತ ಜಯತ್ವ ಜಾಸ್ತಿ ನಿಮಗೆ ಲಭಿಸತಕ್ಕಂಥದ್ದಾಗಿರುತ್ತೆ ಅಂತೇಳಿ. ಈ ವಾರ ಕೊಂಚ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ನೆಡತಕ್ಕಂಥದ್ದು ಮಕರ ರಾಶಿಯವರು. ನೀವು ಎಷ್ಟೇ ನಿಷ್ಠೆ ಇದ್ದಿದ್ರೂ ಕೂಡ ಕೊಂಚ ಮಟ್ಟಿಗೆ ಅಪವಾದಗಳು ಬರುತ್ತೆ. ನೀವು ಆಡಿರ್ತಕ್ಕಂಥ ಮಾತು ತೂಕವಾಗಿದ್ದರೂ ಕೂಡ ಅನ್ಯಥಾ ಭಾವಿಸಿ ನೀವು ಮಾತಾಡತಕ್ಕಂಥದ್ದೇ ತಪ್ಪು ಅಂತೇಳಿ ನಿಮ್ಮನ್ನು ಬಿಂಬಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ. ಹಾಗಾಗಿಯೇ ಮಕರ ರಾಶಿಯವರಿಗೆ ಈ ಸಂಪೂರ್ಣ ವಾರ ಎಚ್ಚರಿಕೆಯ ವಾರವಾಗಿರತಕ್ಕಂಥದ್ದು ಅಂತ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ
ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಅಲ್ಪಮಿತಿಯ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು. ಅತಿಯಾದ ಕಷ್ಟವನ್ನು ಪಟ್ಟರೆ ಮಾತ್ರ ಕುಂಭರಾಶಿಯವರಿಗೆ ಈ ವಾರದ ಅಂತ್ಯದಲ್ಲಿ ಲಾಭವನ್ನು ನೋಡ್ಬೋದು. ಇಲ್ಲ ಎಷ್ಟು ಬರುತ್ತೋ ಅಷ್ಟು ಲಾಭ ಸಿಗಲಿ, ಎಷ್ಟಾಗುತ್ತೋ ಈ ವಾರ ಅಷ್ಟು ಅನುಕೂಲವಾಗಲಿ ಅಂಥೇಳಿ ಏನನ್ನೂ ಕೂಡ ಅತಿಯಾಗಿ ಕಾನ್ಸಂಟ್ರೇಷನ್ ಮಾಡದೆ ಏನೋ ಕೆಲಸ ನಡೆದ್ರೆ ಸಾಕಪ್ಪ ಅಂತ ಮನಸ್ಥಿತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಖಂಡಿತ ಜಯತ್ವ ಪ್ರಾಪ್ತಿಯಾಗುವುದಿಲ್ಲ. ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಲಾಭದಾಯಕವಾಗಿರುತ್ತೆ. ನಾನಾ ರೀತಿಯ ಚಿಂತೆಗಳು ತೊಂದರೆಗಳು ಕುಂಭರಾಶಿಯವರಿಗೆ ಈ ವಾರ ಬಾಧಿಸತಕ್ಕಂಥದ್ದು ಅಂತ ಚಿಂತೆ ಕಾಡಿಸುತ್ತೆ. ಅತಿಯಾದ ಚಿಂತೆ ಕಷ್ಟಗಳು ಅಂದ್ಕೊಂಡೇ ಇರೋದಿಲ್ಲ ಕುಂಭರಾಶಿಯವರು. ಈ ಕೆಲಸದಿಂದ ಅಥವಾ ಈ ಕ್ಷೇತ್ರದಿಂದ ನಂಗೆ ಸಮಸ್ಯೆ ಬರುತ್ತೆ ಈ ವಾರ ಅಂತ ಅಪೇಕ್ಷೆನೇ ಮಾಡಿರೋದಿಲ್ಲ. ಅಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಸಮಸ್ಯೆಗಳು ವೃದ್ಧಿ ಆಗತಕ್ಕಂಥದ್ದು ನಿಮಗೆ ಅಲ್ಲೇ ಉಲ್ಬಣವಾಗಿಬಿಡುತ್ತೆ. ಅಂದ್ಕೊಂಡೇ ಇರೋದಿಲ್ಲ ಇಂಥ ವ್ಯಕ್ತಿ ಅಥವಾ ಇಂಥ ಕೆಲಸದಿಂದ ನಂಗೆ ಸಮಸ್ಯೆ ಬರುತ್ತೆ ಅಂತ. ಅದನ್ನು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ದೂರ ಮಾಡ್ಕೊಳ್ಳಿ, ಜಯತ್ವ ಸಿಗುತ್ತೆ. ಗೊಂದಲವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ತುಂಬ ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಏನೋ ಸಮಸ್ಯೆ ಬಂದಿದೆ ಅಂತ ಹೇಳಿದ ತಕ್ಷಣ ಆ ಸಮಸ್ಯೆನೇ ದೊಡ್ಡ ಬೆಟ್ಟ ಅಂತ ಅನ್ಕೊಂಡ್ಬಿಡ್ತೀರ. ಪ್ರತಿಯೊಂದು ಸಮಸ್ಯೆ ಖಂಡಿತವಾಗಿ ಬೆಟ್ಟವಾಗೇ ಇರುತ್ತೆ. ಅದನ್ನು ಸಣ್ಣ ಕಲ್ಲು ಅಂತ ಭಾವಿಸಿ. ಎಂಥದೇ ಸಮಸ್ಯೆ ಬಂದರೂ ಕೂಡ ನಾನು ಪರಿಹರಿಸ್ತೇನೆ ಅಂತೇಳಿ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಆಗ ದೊಡ್ಡ ಬಂಡಿ ಅಂತಿರತಕ್ಕಂಥ ಕಷ್ಟವೇ ಸಣ್ಣ ತೃಣಕ್ಕೆ ಸಮಾನವಾಗಿಬಿಡುತ್ತೆ ಅಂತ. ಹಾಗಾಗಿ ಕುಂಭರಾಶಿಯವರು ಈ ರೀತಿ ಧನಾತ್ಮಕವಾಗಿ ಯೋಚನೆ ಮಾಡಿ ಖಂಡಿತ ಈ ವಾರ ಲಾಭದಾಯಕವಾಗಿರುತ್ತೆ. ಅದೇ ರೀತಿ ನಾನಾ ರೀತಿಯ ಪ್ರಯತ್ನಗಳು, ತುಂಬ ಕಷ್ಟವನ್ನು ಪಟ್ಟು ತುಂಬ ಅತಿವಾದ ಪ್ರೀತಿಯಿಂದ ಕೆಲಸವನ್ನು ಮಾಡಿದರೆ ನಾನು ಆಗಲೇ ಹೇಳಿದಂಗೆ ವಾರದ ಅಂತ್ಯಭಾಗದಲ್ಲಿ ಸುಖವನ್ನು, ಆ ಕೆಲಸದಲ್ಲಿ ಒಳ್ಳೆ ಲಾಭದ ಅಪೇಕ್ಷೆಯನ್ನು ನೀವು ಮಾಡ್ಬೋದು. ತುಂಬ ಜನಕ್ಕೆ ನಮ್ಮ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕು, ನನ್ನ ಜಾತಕದಲ್ಲಿರತಕ್ಕಂಥ ಆಗು ಹೋಗಿನ ಬಗ್ಗೆ ತಿಳಿದುಕೊಳ್ಬೇಕು, ಇರತಕ್ಕಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ನಾನು ಕಂಡುಕೊಳ್ಬೇಕು, ಹಾಗೆಯೇ ಭವಿಷ್ಯದಲ್ಲಿ ನಾನು ಯಾವ ಕೆಲಸವನ್ನು ಮಾಡ್ಬೋದು, ಯಾವ ಕೆಲಸವನ್ನು ಮಾಡಿದರೆ ನನಗೆ ಯಥೇಚ್ಛವಾಗಿ ಲಾಭದಾಯಕವಾಗುತ್ತೆ ಅಂತ ನಿಮಗೆ ಈ ಥರ ನಾನಾ ವಿಧ ಅನುಮಾನಗಳಿದ್ದರೆ ಅಥವಾ ಯಾವುದಾದ್ರು ವಿಚಾರಕ್ಕೆ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನನ್ನನ್ನು ಅಥವಾ ನಮ್ಮ ಕಚೇರಿಯನ್ನು ಸಂಪರ್ಕಿಸ್ಬೋದು. ನೀವು ಜ್ಯೋತಿಷ್ಯದ ಮುಖಾಂತರವಾಗಿ ನಿಮ್ಮಲ್ಲಿ ಯಾವ ಚೇಂಜಸ್ಸನ್ನು ಮಾಡಿಕೊಂಡ್ರೆ ಇನ್ನೂ ಯಥೇಚ್ಛವಾಗಿ ಲಾಭವನ್ನು ಪಡೆದುಕೊಳ್ತೀರಾ, ಯಾವ ಕ್ಷೇತ್ರದಲ್ಲಿ ಮುನ್ನಡೆದರೆ ನಿಮಗೆ ಜಯತ್ವ ಕಟ್ಟಿಟ್ಟ ಬುತ್ತಿ ಅಂತೇಳಿ ತಿಳಿಸ್ಕೊಡ್ತೇನೆ. ಮನೆಯಲ್ಲಿ ಯಾವುದಾರ ಪ್ರತಿಬಂಧಕ ದೋಷಗಳಿದೆಯಾ, ವಾಸ್ತು ದೋಷದಿಂದ ಮನೆಯಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ವಾ ಅಂತ ತಿಳಿಸ್ಕೊಟ್ಟು ಸರಳ ಪರಿಹಾರದಿಂದ ಮನೆಯ ವಾಸ್ತುಗಳನ್ನು ಕರೆಕ್ಷನ್ ಮಾಡಿಕೊಂಡು ಯಾವ ರೀತಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ನಾವು ವೃದ್ಧಿ ಮಾಡ್ಕೊಳ್ಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟವಿರುತ್ತದೆ. ಮೀನರಾಶಿಯವರಿಗೆ ಈ ವಾರ ಪ್ರಾರಂಭದಲ್ಲೇ ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ಚಿಂತೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಈ ವಾರ ಸಾಗತಕ್ಕಂಥ ದಾರಿ ಅಷ್ಟು ಸುಲಭವಾಗಿರೋದಿಲ್ಲ. ಖಂಡಿತವಾಗಿಯೂ ತುಂಬ ಚಾಲೆಂಜ್ಗಳನ್ನು ನೀವು ಫೇಸ್ ಮಾಡ್ತೀರಾ. ಅನಿರೀಕ್ಷಿತ ತಿರುವುಗಳು ಜೀವನದ ದಿಕ್ಕನ್ನೇ ಬದಲಾಯಿಸತಕ್ಕಂತಹ ಒಂದಷ್ಟು ಚಾನ್ಸಸ್ಗಳು ವೃದ್ಧಿ ಆಗತಕ್ಕಂಥದ್ದು. ಅದೇ ರೀತಿ ಈ ವಾರ ಸಂಪೂರ್ಣವಾಗಿ ಕಷ್ಟದಿಂದ ಕೂಡಿದರೂ ಕೂಡ ಯಥೇಚ್ಛವಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ವಾರದ ಅಂತ್ಯಭಾಗದಲ್ಲಿ ಒಳ್ಳೆ ಲಾಭವನ್ನು ಮೀನರಾಶಿಯವರು ಕಂಡುಕೊಳ್ಬೋದು ಅಂತೇಳಿ. ಅದೇ ರೀತಿ ಈ ವಾರ ಎಷ್ಟು ಎಚ್ಚರಿಕೆಯ ಹೆಜ್ಜೆ ನೀಡೋಕ್ಕಾಗುತ್ತೋ ಅಷ್ಟು ಎಚ್ಚರಿಕೆಯ ಹೆಜ್ಜೆ ನೀಡಿ. ಇಲ್ಲದಿದ್ದರೆ ಕಷ್ಟ ನಷ್ಟ ಜಾಸ್ತಿಯೇ ಸಂಭವಿಸುತ್ತೆ. ಮಾಡತಕ್ಕಂಥ ಕೆಲಸ ಕ್ಷೇತ್ರಗಳಲ್ಲಿ ದುಂದು ವೆಚ್ಚವಾಗ್ಬೋದು. ಈ ವಾರ ಅತಿವಾದ ಖರ್ಚು ನಿಮ್ಮನ್ನು ಸಾಲಗಾರರಾಗಿ ಕೂಡ ಮಾಡತಕ್ಕಂಥದ್ದಾಗ್ಬಿಡುತ್ತೆ ಮೀನರಾಶಿಯವರಿಗೆ. ಆದಷ್ಟು
ಮಿತದಿಂದ ಹಣವನ್ನು ಖರ್ಚು ಮಾಡಿ ಯಾವುದಕ್ಕೆ ಎಷ್ಟು ಕೊಡಬೇಕೋ ಉಪಯುಕ್ತವಾದ ವಸ್ತುಗಳಾದರೆ ಮಾತ್ರ ಖರೀದಿ ಮಾಡತಕ್ಕಂಥದ್ದು. ಅನ್ನೆಸೆಸರಿ ಯಾವುದೇ ರೀತಿಯ ಖರ್ಚುಗಳನ್ನು ಮೀನರಾಶಿಯವರು ಮಾಡಬೇಡಿ. ಇಲ್ಲದಿದ್ದರೆ ಸಂಪೂರ್ಣ ಹಣಕಾಸಿನ ಸಮಸ್ಯೆಗಳಲ್ಲಿ ಈ ವಾರ ಸಿಗಾಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇಂದಿನ 2-3 ಸಂಚಿಕೆಗಳಲ್ಲಿ ತುಂಬ ನೂರಾರು ಜನ ನಿಮ್ಮ ದಿನಾಂಕವನ್ನು, ಸಮಯವನ್ನು, ನಿಮ್ಮ ಸಮಸ್ಯೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಿ. ನಮಗೆ ಪರಿಹಾರವನ್ನು ಕೊಡಿ ಅಂಥೇಳಿ. ಸ್ವಲ್ಪ ಕೆಲಸದ ಒತ್ತಡಗಳಿಂದ ಹಾಗೂ ಬೇರೆ ಊರುಗಳಿಗೆ ಹೋಗಿ ಟ್ರಾವೆಲ್ ಮಾಡಿ ಒಂದಷ್ಟು ಜ್ಯೋತಿಷ್ಯ, ವಾಸ್ತುವಿನ ನೋಡ್ಕೊಳ್ಳೋ ಮುಖಾಂತರ ಆಗತಕ್ಕಂಥ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮ ಪ್ರಸಾರ ಮಾಡೋಕ್ಕಾಗಿಲ್ಲ. ಈ ವಾರ ಆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಸಂಚಿಕೆಯನ್ನು ಯಾರು ನೋಡ್ತಿದ್ದವರಿಗೂ ಕೂಡ ನಿಮಗೆ ನಾನಾ ವಿಧ ಯಾವುದರ ಕೆಲಸಗಳಿಗೆ ಅಥವಾ ಜೀವನದಲ್ಲಿ ಯಾವುದರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಿದ್ರು ಕೂಡ ನಿಮ್ಮ ಹೆಸರನ್ನು, ದಿನಾಂಕವನ್ನು ಕಮೆಂಟನ್ನು ಮಾಡೋ ಮುಖಾಂತರ ಹಾಗೂ ನಿಮ್ಮ ಸಮಸ್ಯೆಗಳನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಳ್ಬೋದು. ಖಂಡಿತವಾಗಿಯೂ ಈ ವಾರದಲ್ಲಿ ವಿಶೇಷ ಸಂಚಿಕೆಯೊಂದಿಗೆ ಯಾರು ಕಮೆಂಟನ್ನು ಮಾಡಿದ್ರಿ, ಬರೀ ಕಮೆಂಟ್ ಅಂತಲ್ಲ, ಯಾರೋ ಒಬ್ಬರು ಮದುವೆ ವಿಚಾರ ಕೇಳಿರ್ತಾರೆ, ನನಗೆ ಮದುವೆ ಆಗ್ತಾ ಇಲ್ಲ ಅಂತ. ಆ ಕೊಡತಕ್ಕಂತಹ ಪರಿಹಾರ ಅವರೊಬ್ಬರಿಗೆ ಅಲ್ಲ, ಯಾರು ಮದುವೆ ವಿಚಾರಕ್ಕೆ ಎಷ್ಟೇ ಪ್ರಯತ್ನವನ್ನು ಪಟ್ಟರು, ಎಷ್ಟೇ ಮರವನ್ನು ಸುತ್ತಿದ್ರು, ಎಷ್ಟೇ ಕುಜಶಾಂತಿಗಳನ್ನು ಮಾಡಿಸ್ಕೊಂಡಿದ್ರು, ಅಥವಾ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಟ್ಟರು ಕೂಡ ಮದುವೆ ಆಗ್ತಾ ಇಲ್ಲ ಅಂತ ಬೇಜಾರಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ, ಈ ಸರಳ ಉಪಾಯಗಳಿಂದ ಖಂಡಿತವಾಗಿಯೂ ಕಲ್ಯಾಣ ಕೂಡ ಬರತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಾನು ಹೇಳತಕ್ಕಂಥ ಪರಿಹಾರಗಳು ನನ್ನ ಭಕ್ತಾದಿಗಳು ಆಲ್ರೆಡಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟು ಫಲವನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ರೀತಿ ಒಳ್ಳೆ ಫಲ ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ ಅನ್ನೋದು ನನ್ನ ಆಶಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರು ಕೂಡ ಭಗವಂತ ನಿಮ್ಮೆಲ್ಲರ ಮನಸ್ಸಿನ ಇಷ್ಟೈಷಗಳನ್ನು ಈಡೇರಿಸಿಕೊಡ್ಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.